ಹೊಂಟೋಯ್ತಾರೆ ಹೋಗದೆ ಅವ್ರು ಕರ್ಕೊಂಡು ಹೊಂಟೋದ್ರೆ ನೀನ್ ಯಾಕೆ ಗಾಡಿ ಎತ್ತದೆ ನಾನು ಬರಲ್ಲ ಅಂಕಲ್ ಅಂದ್ರೆ ಕೆಲಸ ಮಾಡ್ತಾ ಇದ್ರೆ ನೀನು ತೋರಿಸ್ತೆ ಕಾಡ್ತಿ ಎಂತ ಮಾಡೋದು ತೋರಿಸ್ತೀಯ ಆಗೆಲ್ಲ ಎರಡು ಕಳದ ಅಡಿಗೆ ಮಾಡೋ ಸಿಗೇ ಊಟ ಮಾಡ್ತಾರೆ ಅಂತಲ್ಲ ಇನ್ನು ಸ್ಟಾರ್ಟು ಕೊಟ್ಟಿಲ್ಲ. ಹಲೋ ಹಾಯ್ ನಮಸ್ಕಾರ ಫ್ಯಾಮ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶೀಲಾ ರಮೇಶ್ ವ್ಲಾಗ್. ಇದು ಬಂದು ನನ್ನ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ, ನಾಳೆಗೆ ಅಕ್ಕವ್ರ ಮನೆ ಪಿತೃಪಕ್ಷದ ಹೊಸ್ತಡಕ್ಕಿರುತ್ತೆ. ಭಾನುವಾರ ಅಮಾವಾಸ್ಯೆ ದಿನ ಪಿತೃಪಕ್ಷ ಅಕ್ಕವ್ರಿಗಿದ್ದಿತ್ತು. ಅವರು ಪಿತೃಪಕ್ಷ ದಿನ ಸ್ವಲ್ಪ ದಿನ ನಾನ್ ವೆಜ್ ಮಾಡ್ತಾರೆ, ಸ್ವಲ್ಪ ಜನ ವೆಜ್ ಮಾಡ್ತಾರೆ. ಅಕ್ಕವ್ರ ಮನೆಯಲ್ಲಿ ನಾನ್ ವೆಜ್ ಮಾಡೋ ಸಂಪ್ರದಾಯ ಇಲ್ಲ, ಸೊ ವೆಜ್ ಮಾಡ್ತಾರೆ. ಭಾನುವಾರ ಬಿದ್ದಿದ್ರಿಂದ ಭಾನುವಾರ ವೆಜ್ ಎಲ್ಲ ಮಾಡಿ ಎಡೆ ಎಲ್ಲ ಇಟ್ಟು ಹಬ್ಬ ಎಲ್ಲ ಆಚರಣೆ ಮಾಡಿದ್ದಾಯಿತು. ಸೋಮವಾರ ಬಿಟ್ಟು ಮಂಗಳವಾರ ಇವತ್ತು ಪಿತೃಪಕ್ಷದ ಹೊಸದುಡ್ಡು ಸಂಭ್ರಮಾಚರಣೆ ನಡೀತಾ ಇದೆ. ಭರ್ಜರಿ ಬಾಡೂಟದ ಸಂಭ್ರಮಾಚರಣೆ ಅಕ್ಕವರ ಮನೆಯಲ್ಲಿ. ಸೊ ಬೆಳಿಗ್ಗೆನೆ ಎದ್ದು ಮುಂದಿಗೆ ಬರೋ ನನ್ ತೊಟ್ಬಿಡಕ ಮುಂದಿಗೆ ಬರೋ ನಂದೇ ನನ್ ತಿನ್ನಕಾಗ್ದಂತ ಒಂಚೂರಲ್ಲಿ ಜಾಸ್ತಿ ಹಾಕ್ಬಿಡಿತು ಹಾಕು. ಖುಷಿ ಇಷ್ಟುವೆ ಈಗ ನಾನು ಹಾಕ್ತೀನಿ. ಅಪ್ಪ ಕೊಡು. ಬೇಡ ಒಂದು ತಿನ್ನು ನೀನು. ನಂಗೆ ಬೇಡ ಹೂವ, ನನಗ್ ಬೇಡ ಅಮ್ಮ. ನನ್ ಹೊಟ್ಟೆ ತುಂಬಿದ್ರೆ ಹೊಟ್ಟೆ ತುಂಬಿತ್ತಾನೆ. ಏನು ಈ ರೀತಿನಲ್ಲಿ ಇವಾಗ ಶುರುವಾಗಿದೆ ಜನ ಕೂಗಾಟು ಜೊತೆಯಲ್ಲಿ ಎಲ್ಲಾನು ರೆಡಿ ಕೂಡ ಮಾಡಿ ಇಟ್ಕೊಳ್ತಾ ಇದ್ದೀವಿ. ಅಡುಗೆ ಮನೆ ಎಲ್ಲ ಫುಲ್ಲು ಈ ರೀತಿನಲ್ಲಿ ಗಲೀಜಾಗಿದೆ. ಅಕ್ಕ ಆಚೆನಲ್ಲಿ ದೊಡ್ಡೊಲೆ ಇಟ್ಕೊಂಡು ಅಡುಗೆ ಮಾಡ್ತಾ ಇದ್ದಾಳೆ. ನಾವು ಒಳಗಡೆ ಕಟ್ ಮಾಡಿಕೊಟ್ಬಿಟ್ಟು ಎಲ್ಲ ಸ್ವಲ್ಪ ರುಬ್ಬಿ ಗಿಬ್ಬಿ ಮಸಾಲೆ ಎಲ್ಲಾನು ರೆಡಿ ಮಾಡಿಕೊಡ್ತಾ ಇದ್ದೀವಿ. ಹಾಗೆ ಹೊರಗಡೆ ಇವತ್ತು ತೋರಿಸ್ಕೊಳ್ತಾನೆ ಎಲ್ಲ ಊಟ ತಿಂಡಿನ ತಿಂತಾ ಇದ್ದಾರೆ. ಆ್ಯಕ್ಚುಲಿ ತಿಂಡಿಗೆ ಬಂದು ಏನು ಗೀ ರೈಸ್ ಚಿಕನ್ ಗ್ರೇವಿ ರೆಡಿಯಾಗಿದೆ, ಅದನ್ನು ತಿಂತಾ ಇದ್ದಾರೆ. ನಾವು ಸ್ವಲ್ಪ ಇವಾಗ ಇದನ್ನೆಲ್ಲ ಶೆಲ್ಫ್ ಎಲ್ಲ ಸ್ವಲ್ಪ ಕ್ಲೀನಿಂಗ್ ಮುಗಿಸ್ಬಿಟ್ಟು ನಾವು ಕೂಡ ತಿಂಡಿ ತಿಂದು ಮಿಕ್ಕಿದ ಕೆಲಸ ಮಾಡಬೇಕು. ಈ ರೀತಿಯಲ್ಲಿ ಭರ್ಜರಿ ಬಾಡೂಟದ ಸಂಭ್ರಮಾಚರಣೆ ಶುರುವಾಗಿದೆ. ಇವತ್ತೊಂದು ದಿನ ಪೂರ್ತಿ ಜೋಡಿಸ್ಬಿಟ್ಟು ಅಲ್ಗೊಂದು ಚಿಕನ್ ಗೊಜ್ಜೊಂದು ಇದು ಎತ್ ಮಾಡಿಬಿಟ್ಟು ಇಲ್ಲಿಗೆ ಸಾಂಬಾರು ತಂದ್ಬಿಡಿಬೇಕು. ಈ ರೀತಿನಲ್ಲಿ ನಡೀತಾ ಇದೆ. ಹೆಂಗಿರುತ್ತೆ ಇವತ್ತಿನ ದಿನ ಪೂರ್ತಿ ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ಎಲ್ಲೂ ಕೂಡ ಮಿಸ್ ಮಾಡಿದೆ ಸ್ಕಿಪ್ ಮಾಡಿದೆ ನೋಡ್ತಾ ಇರಿ ಶೀಲಾ ರಮೇಶ್ ವ್ಲಾಗ್. ಇವಾಗ ಚಕ್ ಅಂತೇಳಿ ಕಿಚನ್ದು ಪಾತ್ರೆ ಎಲ್ಲ ತೊಳೆದು ಸ್ವಲ್ಪ ಕಿಚನ್ ಎಲ್ಲ ಕ್ಲೀನ್ ಮಾಡಿ ತಿಂಡಿ ಮಾಡಬೇಕು. ಸಿಗ್ತೀವಿ. ಬಂದವರಾ ನಮ್ಮ ಅದಕ್ಕೆ ಕುಳ್ಳಕ್ಕೆ ಬಂದವ್ರೆ. ಇಲ್ಲಿ ನೋಡಿ ನಮ್ಮ ಸುಬ್ಬಿ ಏ ಸುಬ್ಬಿ ಇಲ್ಲಿ ನೋಡಿ. ಏ ಸುಬ್ಬಿ ಅಣ್ಣನ ಮಗಳು ಮಗ ಟ್ವಿನ್ಸ್ ಬೇಬೀಸ್. ಆಯ್ ಮಾಡು. ನಾರಿ ಮಾತಾಡ್ತೀಯಲ್ಲ, ಮಾತಾಡು. ವಟ ಅಂತಿರ್ತೀಯಲ್ಲ. ನನ್ನ ಮಗಳು ಕೆಲಸ ಎಲ್ಲ ಮುಗಿಸ್ಬಿಟ್ಟು ಈಗ ಆರಾಮಾಗಿ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು. ನಮ್ಮ ಅಕ್ಕ ಬಂದಿದ್ದಾಳೆ, ಜ್ಯೋತಿ ಅಕ್ಕ. ಆಯ್ ಮಾಡಿ ಅಕ್ಕ. ಹಾಯ್. ಊಟಕ್ಕೆ ಕೂಡ ಟೈಮ್ ಆಯಿತು. ನಾನು ನನ್ನ ಮಗ ಒಂದು ರೀಲ್ಸ್ ಮಾಡ್ಬಿಟ್ಟು ಬಂದು ನಮ್ಮ ಬಾವ ಕಬಾಬ್ ತಿಂತಾ ಇದ್ರಿ. ಏನು ಯಾರು ತಿಂದಿಲ್ಲ ಕಬಾಬ. ಇವೆಲ್ಲ ಯಾವ ವಿಡಿಯೋ ಅಂತ ಮಾಡ್ತೀಯಾ? ಕಬಾಬ್ ತಿನ್ನೋದೆಲ್ಲ ಒಂದು ವಿಡಿಯೋನಾ? ಇನ್ನೇನು ಅಂತ ಮಾಡ್ಬೇಕು ಹೇಳಿ. ಹೋಗಿ ಹೇಳಿ, ಟೆಲ್ ಮಿ
ಇನ್ನೇನು ಮಾಡೋಣ ಅಂತ. ಇದನ್ನ ಲಿಂಗಾಯತರು ಬ್ರಾಹ್ಮಣರು ನೋಡ್ಬೇಕು. ನಿಮ್ಗೆ ತಿನ್ನೋದು ಬಿಟ್ರೆ ಬೇರೆ ಏನೂ ಇಲ್ಲ, ಬರೀ ಮಾಂಸ ತಿನ್ನೋದೇ ಅಂತ ಹೋಗಿದ್ದಾರೆ. ಯಾಕೆ ಹೋಗಿದ್ದಾರೆ ಅವರು? ಸ್ವಲ್ಪ 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 ಅನ್ಕೊಂಡು ವೆಜ್ನೇ ಆ ಪಾಟಿ ಬಾರ್ಸಲ್ವಾ? ನಾವು ಇದನ್ನ ಒಂದೆರಡು ಪೀಸ್ ತಿನ್ಬಿಟ್ಟು ಸಾಕಾಯ್ತಪ್ಪ ಅಂತ ಸಂದೇನ ಕಾಲ ಕಳಿತೀವಿ. ಆಯ್ತು ಹೋಗು ಅಂತಿರಲ್ಲ ಭವನಿಗೆ. ಹಂಗೆ ಶೀಲಕ ಏನು ನಿನ್ನ ಎಲ್ಲಿ ಮಂಜು ಅಂತಾರೆ ಅದಕ್ಕೆ ಲೈಟ್ ಅಡುಗೆ ಮನೆ ಲೈಟ್ ಮಿಕ್ಸ್ ಮಾಡೋದು ಬೇಡ ಆಯ್ತು. ಇನ್ನು ಡಬ್ಬದಲ್ಲಿ ಮಾಮೂಲಿ ಸೌತೆಕಾಯಿ, ಹಾಗೆ ಚಿಕನ್ ಕಬಾಬ್. ಕಬಾಬ್ದು ಇನ್ನೊಂದು ಸ್ವಲ್ಪ ಮಿಕ್ಸ್ ಇರೋದು, ಹಂಗೆ ಇಟ್ಟಿರೋದು. ವೈಟ್ ರೈಸ್ ಮುಸ್ಲಿ ಕಲ್ಸು ಫಸ್ಟು. ಇದು ಬೇಡ ಆಯ್ತು, ಅದು ಖಾಲಿಯಲ್ಲಿ. ಆ್ಯಂಡ್ ಲಿವರ್ ಗ್ರೇವಿ ಮಾಡ್ಕೊಡ್ಬೇಕಾ? ಹಾಂ ಇತ್ತು ಗುಂಡ್ಕಾಯಿ ಲಿವರ್ ಗ್ರೇವಿ. ರೈಸ್, ನಿಂಬೆಹಣ್ಣು, ಈರುಳ್ಳಿ, ಮಶೂಳಿ. ಹಾಂ ಅದೇ ತಗೋ ಬೌಲ. ಆ್ಯಂಡ್ ಇದು ಬಂದು ಗ್ರೀನ್ ಚಿಕನ್ ಗ್ರೇವಿ. ಗ್ರೀನ್ ಚಿಕನ್ ಗ್ರೇವಿ, ಹಾಗೆ ಮಟನ್ ಸಾಂಬಾರ್. ಗುಮು 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 ಅಂತ ಇದೆ. ನಮ್ಮ ಅಕ್ಕನೇ ಬಗ್ಗಿತಾಳೆ ಬಿಡಿ, ನಾನೇ ಬಗ್ಗಿಯೇನ ಅನ್ಕೊಂಡೆ. ಹಾಕು. ಇಷ್ಟು ಇವತ್ತಿನ ಒಂದು ನಾನ್ ವೆಜ್ ಸ್ಪೆಷಲ್. ಇಡ್ಬೇಕಾ ಈಗ? ಇಡ್ಬೇಕಾ ಹೇಳು. ಆದರೂ ನೀನು ಏನು ಬುದ್ಧಿ ಕಲ್ತಿದ್ಯೋ ತಾಯಿ. ಗೀ ರೈಸ್ ಅದೇ ಫ್ರೆಂಡ್ಸ್, ಮುದ್ದೆ ಮಾಡಿ ಅಂತ ಹೆಂಗಾಡ್ತಾಳೆ ನೋಡಿ. ಈಗ ಮಾವಿನ ಕಂದು ರಾತ್ರಿಗೆ ಬೇಕಿದ್ರೆ ಮಾಡ್ಕೊಂಡ್ರಾಯ್ತು ಅಂತಂದ್ರು ಕೇಳಲ್ಲ. ಗೀ ರೈಸ್ ಬೇಡ ಅಂತ ಊಟ ಮಾಡಿ ಬಾವ ಅಂತ ಕುಣಿಸ್ಬಿಟ್ಟು ಅವಳೆ ಉಣ್ಕತಾವಳೆ ಫ್ರೆಂಡ್ಸ್. ಫೋಟೋ ಹೊಡಿತಲ್ಲ, ವಿಡಿಯೋ ಮಾಡ್ಕೊತಾ ಇದ್ದೀನಿ. ಏನು ಹ್ಯಾಂಡ್ಸಮಾಗಿ ಕಾಣಿಸ್ತಾ ಇದ್ದೀರಲ್ಲ ಅದಕ್ಕೆ. ಬ್ಲ್ಯಾಕ್ ಫಿಗರ್ ತೆಗಿಯಲ್ಲ ಕಣ್ರಿ. ಏನ್ರಿ ಮಾಡ್ತೀರಾ? ಏನು ಮಾಡಿಕದದು ಹೇಳ್ರಿ. ಹಾಂ ಅಷ್ಟೇ, ಪ್ಯೂರ್ ಸೀಟ್ಕೋಬೇಕು, ಸೀಟ್ಕೋತಾ ಇರಿ. ಏನು ತೆಗಿಯಲ್ಲ ಅಂದೆ ತಾನೆ. ನಾನು ಊಟ ಮಾಡೋದು ಆಗ್ತಾ ಇಲ್ಲ, ನಿಮ್ಮನ್ನ ಮಾತ್ರ ಹಿಡಿತಾ ಇದ್ದೀನಿ. ಎಲೆ ಕಂಡುಬಿಟ್ರೆ ತೋರಿಸಿ ವಿಡಿಯೋದಲ್ಲಿ ದೃಷ್ಟಿ ಆಗ್ಬಿಡುತ್ತಂತೆ ಫ್ರೆಂಡ್ಸ್. ತಟ್ಟೆಗೆ ಹಾಕಿರೋ ತೋರಿಸ್ತಲ್ಲ ಕಣಯ್ಯ. ಒಂದ್ಸರಿ ಹೇಳೋದು, ತಟ್ಟೆಗೆ ಹಾಕಿರೋ ತೋರಿಸ್ತಲ್ಲ ಅಂದ್ಮೇಲೆ ಸುಮ್ಮನೆ ಉಣ್ಬೇಕು. ಇವತ್ತು ಉಣ್ಣದ ನಾಳೆ. ಅಯ್ಯೋ ಆಯ್ತು ತಿನ್ನೆ, ಪರವಾಗಿಲ್ಲ ಕುತ್ಕೊಂಡಿ. ಇವತ್ತು ಉಂಡಿರೋದ ನಾಳಿಗೆ ಹಾಕೋನೋ ನಾಡಿದಕ್ಕನೋ ಇಲ್ಲ ಆಚೆ ನಾಡಿದಕ್ಕನೋ ನನಗೆ ಗೊತ್ತಿಲ್ಲ. ಏನು 4 ದಿನ ಆದ್ಮೇಲೆ ಹೊಟ್ಟೆ ನೋವು ಬಂದ್ಬಿಡ್ತಿತ್ತ ಫ್ರೆಂಡ್ಸ್. ಅಷ್ಟು ಕಣ್ಣು ಹಾಕ್ಬಿಡ್ತೀರ ಅವ್ರು ಊಟ ಮಾಡಾದ್ಮೇಲೆ. ಏನು ಹಾ 4 ಗಂಟೆ ಮಧ್ಯಾಹ್ನದ ಊಟ 4:15 ಬಂದು ಊಟ ಮಾಡ್ತಾರೆ. ಟೆಲ್ ಮಿ. ಬೇಡ ಬಿಡು, ಅದೇ 4:15 ಆಗದೆ. ರಾತ್ರಿ ಊಟ ಮಾಡ್ತಾರಂತೆ. ಏನು ರಾತ್ರಿ ತಿನ್ನಕ್ಕಾಯ್ಕಿಲ್ಲ. ಹೋಗಿ ಒಂಚೂರು ಚೆನ್ನಾಗಿ ವಾಕ್ ಮಾಡ್ತಾರಂತೆ. ಟೆಲ್ ಮಿ. ಹೇಳ್ತಿದ್ರಲ್ಲ ಏನು 2 kg ಮಟನ್ ತಿಂತ ಇದೆ ಹೇಳ್ರಿ. 2 kg ಮಟನ್ ತಿಂತ ಇದೆ. ಹತ್ರಕ್ಕೆ ಬರ್ತೀನಿ ಹೇಳಿ.
ನಾನು ಮಾಡಿ ಹುಣಸೆ ಎಲ್ಲ 2 kg ಮಟನ್ ಹಂಗಾರೆ ನಿಮಗೆ ಯಾರು ನಾನು ಹುಣಸಿ 2 kg ಮಟನ್ ಮಾಡಿ ಇಕ್ಕಿಲ್ಲ ಹೆಣ್ಣು ಚೆಡಿ ಹಾಕೊಂಡೆ ಜೊತೆಲಿ ಬಂದಿತ್ತು ನೀನು ಚಟ್ನಿ ಇಕ್ಕತ್ತಿದ್ ಮಾತ್ರ ಹುಡುಕಿಲ್ಲ ನಿಮ್ಮ ಚಿಕ್ಕ ಮಗನ ಕ್ಲಾಸ್ ನಾನು 7ನೇ ಕ್ಲಾಸು ನಿಮ್ಮ ಮದ್ವೆದಾಗ ನಾನು ಒಂದು ಕಾಮಿಡಿ ಏನು ಹೇಳೋಣ ಫ್ರೆಂಡ್ಸ್. ನನ್ನ ಮದುವೆ ಆದಾಗ ನನ್ನ ತಂಗಿಗೆ ಎಷ್ಟು ವರ್ಷನೇ 5ನೇ ಕ್ಲಾಸ್ ಅವರು 5ನೇ ಕ್ಲಾಸಾ? ನಿಮ್ಮ ಮದ್ವೆಲಿ 7 ನೋಡಲ್ಲ ಹಾಲು ಮಾವಿನಕಾಯಿ ಕತ್ ಕಿತ್ಕೊಂಡ್ಬಿಟ್ಟು ಬೈಸ್ಕೊಂತ ಹೋಗಿ 7ನೇ ಕ್ಲಾಸ್ ನನ್ನ ಮದುವೆಲಿ 7ನೇ ಕ್ಲಾಸ್ ನನ್ನ ಮದುವೆಲಿ ಯೂನಿವರ್ಸಿಟಿ ಚಿಕ್ಕೊಡಲ್ಲ. ಅಲ್ಲಿ 7ನೇ ಕ್ಲಾಸ್ ಅನ್ಕೋ ತೀರಾ ಚಿಕ್ಕಳು ಫ್ರೆಂಡ್ಸ್. ಅವಾಗಂತೂ ಇವಾಗ ಮಕ್ಳುಗಳಿಗೆ 5ನೇ ಕ್ಲಾಸು 4ನೇ ಕ್ಲಾಸ್ಗಳಿಗೆ ಅಷ್ಟು ಮೆಚುರಿಟಿ ಬರುತ್ತೆ. ಬಟ್ ಆಗ ಅಷ್ಟೆಲ್ಲ ಇರಲಿಲ್ಲ. ಇವಳು ಮೊದಲೇ ಈಗಲೇ ಮಗಿನಂಗೆ ಆಡ್ತಾಳೆ. ಇನ್ನಾಗ 7ನೇ ಕ್ಲಾಸಲ್ಲಿ ಇನ್ನೇಂಗೆ ಮಗಿನಂಗೆ ಆಡ್ತಾ ಇರಬೇಡ ನೋಡಿ. ನಿಮ್ಮ ಅವ್ರ ಬಾವ ಅವಳನ್ನ ನಮ್ಮೂರ್ಗೆ ಅಂದರೆ ಅಮ್ಮನ ಮನೆಯಲ್ಲಿ ಪಕ್ಕದಲ್ಲಿರೋ ಮನೆ ಮಾಡ್ಲಿ ಸುಮ್ಮನಿರು. ನೀನು ಊಟ ಮಾಡೋದು ವಿಡಿಯೋ ಮಾಡ್ಕೊಂಡು ಊಟ ಮಾಡೋದಲ್ಲ ಬಾವ, ಇನ್ಸಿಡೆಂಟ್ ಹೇಳ್ತಾ ಇದ್ದೀನಿ, ಫನ್ನಿ ಇನ್ಸಿಡೆಂಟ್. ಏನು ಗೊತ್ತಾ, ನಮ್ಮ ಮದುವೆ ಆದಾಗ ನಮ್ಮ ಅಪ್ಪನ ಮನೆಗೆ ಹತ್ರದಲ್ಲಿರೋದು ಸಿಟಿ ಅಂತ ಅಂದ್ರೆ ಬಿಳ್ಕೆರೆ ಅಂತ ಐತೆ. ಬಿಳ್ಕೆರೆಗೆ ಹುಣಸೂರ್ಗೆ ಬಿಳ್ಕೆರೆಗೆ ಕರ್ಕೋಗಿದ್ದು. ಬಿಳ್ಕೆರೆಗೆ ತಾನೇ ನನ್ನ ಪಿಕ್ಚರ್ಗೂ ಕರ್ಕೋಗಿರ್ಲಿಲ್ಲ. ನಾಲ್ಕು ಪಿಕ್ಚರ್ ಕರ್ಕೋಗಿ ಆಮೇಲಿಂದ ಏನು ಬಿಳ್ಕೆರೆಯಲ್ಲಿ ಅವಳು ಚಿಕ್ಕವಳಲ್ವಾ, ತಿಂಡಿ ಪೋತಿ ಏನಾರು ತಕೊಡಕ್ಕೆ ಅಂತ ಅಂದ್ಬಿಟ್ಟು ಬಿಳ್ಕೆರೆಗೆ ಕರ್ಕೊಂಡೋಗೋರೆ. ಕರ್ಕೊಂಡೋಗಿದ್ದಾಗ ಏನಾಗದೆ, ಇವಳನ್ನ ಬೇಗ ಕರ್ಕೊಂಡ್ಬಿಟ್ಟು ಚಿಕ್ಕವಳಲ್ವಾ ಬೇಕ್ರಿಗೆ ಕರ್ಕೋಗೋರೆ. ಬೇಕ್ರಿಗೆ ಕರ್ಕೋಗ್ಬಿಟ್ಟು ಅವಳನ್ನ ನಿಮ್ಗೆ ಏನ್ ಬೇಕವ ಅಂತ ಕೇಳೋರೆ. ಅವಳು ಏನ್ ಕೇಳಿರ್ಬೋದು, ಕಬಾಬ್ ಹಾಕ್ಬೇಕು ತಾನೆ. ಎಲ್ಲ ಹಾಕಿದ್ರಿ ಕಬಾಬ್ ಹಾಕ್ಲಿಲ್ವಾ ಬಾಬಾ? ಕೇಳ್ಬೇಕು ತಾನೆ. ನೀವ್ ನೆಂಟ್ರ ಬಾಬಾ? ಅವ್ರೇ ಹಬ್ಬ ಮಾಡಿರೋದು ಫ್ರೆಂಡ್ಸ್. ಅವ್ರ ಹಬ್ಬ ಮಾಡ್ಬಿಟ್ಟು ಕಬಾಬ್ ಹಾಕ್ಲಿಲ್ವಾ ಕೇಳಿಕ್ಕಿಲ್ವಾ ಅಂದ್ರೆ ವಾ ಕೇಳೋಣ ಹಾಕ್ಬೇಕು. ನಾನು ಸಾರೊಂದೇ ಅಲ್ವಾ ಹೋಗ್ಬಿಟ್ಟಿದ್ದು, ಮುದ್ದೆ ಇಟ್ಟು ಸಾರೊಂದೇ ನೋಡ್ತಾನೆ. ಆಮೇಲೆ ವಿಡಿಯೋ ನೋಡ್ಬಿಟ್ಟು ಹೋಗ್ಲಿ. ಅವ್ರ ಅದನ್ನೇ ಕೊಡ್ಸ್ಕೊಳ್ಳಿಲ್ಲ ಪಪ್ಪಚ್ಚೆ ಗೊಜ್ಜನೆ. ರಾತ್ರಿ ಹಾಕೊಡ್ತೀವಿ ಬಿಡಿ, ರಾತ್ರಿ ಹಾಕೊಡ್ತೀವಲ್ಲ ಬೇಕ್ರಿ ಇನ್ಸಿಡೆಂಟ್ ಏನ್ ಮುಗಿಸ್ತೀನಿ. ಸೈಲೆಂಟ್ ಆಗಿರು. ಕುತ್ಕೋ ಕುತ್ಕೋ. ಬೇಕ್ರಿಲಿ ಹೋಗಿ ಏನ್ ಬೇಕಮ್ಮ ಇವ್ರಿಗೂ ಗೊತ್ತಿಲ್ಲ. ಸಾಕಂತೆ ರಾತ್ರಿ ಊಟ ಮಾಡ್ತಾರಂತೆ, ಟೈಮ್ ಆಗೋದಲ್ಲ. ಬೇಕ್ರಿ ಕರ್ಕೊಂಡ್ಬಿಟ್ಟು ನಾದ್ನಿನ ಏನ್ ಬೇಕವ ಅಂತ ಕೇಳಿದ್ರಿ. ಅವಳು ಏನ್ ಕೇಳಿದ್ರು ಹೇಳಲ್ಲ ಬಿಡಿ, ಹೋಗ್ಲಿ. ಅಯ್ಯೋ ಕತೆ ಕರ್ಮ. ವಿಡಿಯೋ ಮಾಡೋದು ಕತೆ ಕರ್ಮನೆ. ಬಾಬಾ ಹೆಂಗ ಆಡ್ತೀರಿ ಗೊತ್ತಾ ಬಾಬಾ? ಹೆಂಗ ಆಡ್ತಾ ಇದೀನ ಎಷ್ಟು ನನ್ನ ನೀವು ಹುಚ್ಚಿ ಅಂದ್ರು ಕಣ್ರಿ. ಹುಚ್ಚಿ ನೀನ್ ಹುಚ್ಚಿ ಎಲ್ಲ ಲೂಜು ಅಂತ ಅಂದಿದ್ದು ಕಣ್ರಿ ನಂಗೆ ತಾನೇ. ಅದಕ್ಕೆ ಜಗಳ ಆಡ್ತೀನಂತೆ, ಅವ್ರಿಗೆ ಗೊತ್ತಾಯ್ತಂತೆ. ನಾನೇ ಅಂತ ಜಗಳ ಆಡೋದು ನಿಮ್ ಜೊತೆ ಕಾಲ್ ಕೆಟ್ಕೊಂಡು ಸತ್ಯನಾ? ನಿಜ ಹೇಳ್ರಿ. ಕಿಸಿ ಸ್ಮೈಲ್ ಕೊಡ್ಬೇಡಿ, ಖುಷಿ ಆಯ್ತದ ಅವ್ರಿಗೆ. ನನಗೆ ಗೊತ್ತಿಲ್ಲ ಅಂದ್ರೆ ಇನ್ನೇನೆಲ್ಲ. ಫ್ಯಾನ್ ಯಾಕೆ ಆಫ್ ಮಾಡಿದ್ರು? ಫ್ಯಾನ್ ಹಾಕಿದ್ದೆ ಅವ್ರ ದೇವ್ರ ಅರಿತಾದಲ್ಲಿ ಈ ಗಾಡಿಯಲ್ಲಿ ಬರಕ್ಕಿಲ್ಲ. ಓಕೆ, ಊಟ ಮಾಡ್ಕೊಂಡು ಮಾತಾಡ್ಕೊಂಡು ಹೆಂಗಾರ ಕುತ್ಕಲಿ. ಬಿಸಿನೀರ್ ಬೇಕಾ ಶಾಲಿನಿ? ಬಿಸಿನೀರ್ ಕೊಡಕ್ ಹೋಗ್ತಾವ್ರೆ. ನಾನು ಕೇಳಿದಿದ್ರೆ ನಾನು ಕೊಡ್ತಿದ್ದೆ. ಸಾಲಿ ಕೂಗ್ ಬಿಸಿನೀರ್ ಕೊಡಕ್ ಹೇಳು ಅಂತಂದ್ರೆ ನಾನು ಕಳಿಸ್ತಾ ಇದ್ದೀನಿ. ನಾನು ಕೇಳಿದ್ರೆ ನಾನೇ ಕೊಡ್ತಿದ್ದೆ. ಬಿಸಿನೀರ್ ಕೊಟ್ಬಿಟ್ಟು ಹೋಗು ಅಂದಿದ್ರೆ
ಹಂಗೆ ಇಲ್ಲಿ ಇವರು ಅಕ್ಕ ತಂಗಿ ಕುತ್ಕೊಂಡು ಮೀಟಿಂಗ್ ಮಾಡ್ತಾ ಇದ್ದೀರಿ. ಏನು ಮಾಡ್ತಾ ಇದ್ದೀರಿ? ನಾನು ಕಂದ ಫ್ರೆಂಡ್ಸ್ಗಳನ್ನ ಇನ್ವೈಟ್ ಮಾಡಿದ್ದೆ, ಕಾಲೇಜ್ ಫ್ರೆಂಡ್ಸ್ಗಳನ್ನ. ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದೆ. 4:15 ಆದರೂ ಅದು ಊಟ ತಿಂದಿಲ್ಲ. ಸ್ವಲ್ಪ ತಿಂದಿದ್ವಿ, ಇಷ್ಟೊತ್ತು ಕಾರಾಗ್ನೇನೆ ಆಗೋಗಿರೋದು. ನಿನ್ನೆ ಹಿಡಿಯೋದು ಮಕ್ಕಳೇ ತೋರ್ಸಿಕ್ಕಿಲ್ವಲ್ಲ ಅದಕ್ಕೆ. ನಮ್ ಗುಬ್ಬಿನ ಯಾರೋ ಕಿಡ್ನಾಪ್ ಮಾಡ್ಬಿಟ್ಟಿದಾರಂತೆ ಫ್ರೆಂಡ್ಸ್. ಕಿಡ್ನಾಪ್ ಇಲ್ಲಿ ನಿಂತ್ಕೊಂಡು ಯಾರೋ ಗೊತ್ತಿಲ್ದೇ ಇರೋರ್ ಜೊತೆ ನಮ್ ಗುಬ್ಬಿನ ಕಳಿಸ್ಬಿಟ್ಟು ಕಿಡ್ನಾಪ್ ಮಾಡ್ಸೋಳೆ ನಮ್ಮ ಅಕ್ಕ ಫ್ರೆಂಡ್ಸ್. ಏ ನೀನ್ ಹೆಂಗೆ ಕಳಿಸ್ದೆ ಸುಬ್ಬಿ? ಇನ್ಯಾರು? ಅಳು ಗುಬ್ಬಿ ಬೇಕು ಅಂತ ಹೋಲಿ ಗುಬ್ಬಿ ಕಿಡ್ನಾಪ್ ಆಗಿದೆ ಫ್ರೆಂಡ್ಸ್. ಅಲ್ಲಿ ಬತ್ತಾ ಇರುವಂಗದ ಇರು ಗಾಡಿ ಅವ್ರೇನೋ ಕಂತೆ ಅವ್ರ ಜೊತೆ ಆ ಕಡೆಯಿಂದ ಯಾವ್ದೋ ಗಾಡಿ ಬರತ್ ನೋಡ್ದೆ, ಸ್ಕೂಟಿ. ಮರೂನ್ ಕಲರ್ ಶರ್ಟ್ ಏನೋ ಸ್ಕೂಟಿನೂ ಮರೂನ್ ಕಲರ್ದೇ. ಇಲ್ಲ ಅದಲ್ಲ, ನನ್ನ ಊಟಗಳಿಗೆ ಸೇರ್ಸ ಕಿಡ್ನಾಪ್ ಮಾಡ್ತಾರೆ. ಇಲ್ಲ ಯಾರೋ ಇಲ್ಲಿಯವ್ರೇನೋ ಕೂರ್ಗಳಿಯವ್ರೆ ಓಡಾಡಿ ಯಾರು ಗೊತ್ತಿಲ್ಲ. ಇಲ್ಲ ಐಕ್ಲೂನೆಲ್ಲ ಮಾತಾಡ್ಸ್ತಿದ್ರು. ನಮ್ಮ ಐಕ್ಲೂನ ನಮ್ಮ ಗಜನ್ ಫ್ರೆಂಡ್ಸ್ ಎಲ್ಲ ಕಿಡ್ನಾಪ್ ಆಗಿದ್ದ ಹುಡುಗ ಬಂದೈತೆ ಫ್ರೆಂಡ್ಸ್. ಅದಕ್ಕ ಕರ್ಕಂದಿ ಕಿಡ್ನಾಪ್ ಮಾಡಿದವರು ಅವ್ನು ಅಳ ತಡಿಯಕ್ಕಾಗದೆ ಕರ್ಕ ಬಂದವ್ರೆ ಫ್ರೆಂಡ್ಸ್. ಪಾಪಚ್ಚೆ ಕಿಡ್ನಾಪ್ ಆಗಿ ಹೋಗಿ ಬಂದದೆ ಪಾಪಚ್ಚೆ. ಕರ್ಕೊಂಡು ಹೊಂಟೋದ್ರೆ ನೀನ್ ಯಾಕೆ ಗಾಡಿ ಎತ್ತದೆ? ನನ್ ಬರಲ್ಲ ಅಂಕಲ್ ಅನ್ಬೇಕು ತಾನೆ. ಯಾರೋ ನೀನೇ ತಾನೇ ಈ ಕಡೆ ತಿರುಗು ಗುಬ್ಬಿ, ಈ ಕಡೆ ತಿರುಗು. ನಾನೇ ಕಂಡಲೇನು ನೋಡೋಣ ನಾನೇ ಕುಂತೀವಿ ಇಲ್ಲಿ. ನಾನು ಹೋಗ್ತೀನಿ ಅಂತೆ. ನಾನು ನೋಡ್ತಾರೆ ಕಣೋ. ಬೇಕ್ರಿ ಹೋಗ್ತಿದ್ದ ನೀನು ಹಿಂಗೆ ನೋಡ್ತಾರೆ ಸುಬ್ಬಿ. ನಿನ್ನ ಮಾರಕ್ ಬಿಡ್ತೀನಿ ಬೇರೆ ದೇಶಕ್ಕೆ ಅನ್ಬಿಟ್ಟು ಕರ್ಕೋಗ್ಬಿಟ್ಟಿದ್ರೆ ಏನ್ ಮಾಡ್ತಿದ್ದೆ? ಕರ್ಕೋಗ್ಬಿಟ್ಟು ಬೇರೆ ದೇಶಕ್ಕೆ ಟ್ರೈನಲ್ಲಿ ಕಳಿಸ್ಬಿಟ್ಟಿದ್ರೆ ನೀನ್ ಹಬ್ಬನ ಏನ್ ಮಾಡ್ತಿದ್ದೆ? ಆಫ್ ಮಾಡ್ತೀವಿ ಸಾಕು. ಏನ್ ಮಾಡ್ತಿದ್ದೆ? ನಾನಿಲ್ಲಿ ಕುತ್ಕೊಳ್ಳುವೆ, ನೀನ್ ಅಲ್ಲಿ ಕುತ್ಕೊಳ್ಳುವೆ. ಅದಕ್ಕೆ ಹೋಗ್ ಬಂದಿರ ಇದನ್ನ ಕೇಳು ಅಂತೆಲ್ಲ ಮಾತಾಡಿ ಔಟ್ಕೊಡೋ ಇದು
ಓಡೋ ಗುಬ್ಬಿ ಅನ್ನ ಬಾಯಿ ಮಾತ್ರ ತಪ್ಪ ಆಯ್ತು. ಅದೇ ಖುಷಿಗೆ ಒಂದು ಬಟ್ಟಿ ತರಿಸ್ಲೇಬೇಕು. ಹೋಗ್ಬಿಟ್ಟು ಬಾಯಿಗ ಬಾಯಿ ಮುಚ್ಕೊಂಡು ತರ್ಸ್ಕೊ ಬಂದಿದ್ಯಲ್ಲ ಕುದ್ಕ ತಿನ್ಬಾರ್ಲಿ. ಅಲ್ಲೋಡಲ್ಲಿ ಅವನ ಇದು ಅವ್ನು ಕೊಡಲ್ಲ. ಅವನು ಅಷ್ಟೊತ್ತಿನ ಕದ ಬೇಡವಾ ಅಂತ ಅವನು. ಬೆಣ್ಣೆ ಬಿಸ್ಕೆಟ್ ಎಲ್ಲಾರು ತಗೋತೀನಿ. ಬನ್ನಿ ಓಪನ್ ಮಾಡೋದ ಏನ್ ತಗೊಟ್ಟಿದ್ದಾರೆ ನೋಡೋದ. ದೊಂಬ್ರು ಸಂತೆ ಹಾಗೆ ಅದೇನೂ ಅಲ್ಲ, ನಮ್ಮ ಅಕ್ಕನ ಪಕ್ಕದ ಮನೆಯಲ್ಲೇ ಇರೋ ಹುಡುಗ ಕರ್ಕೊಂಡೋಗಿತ್ತು. ಹಂಗೇನೆ ಅವಳನ್ನ ನನ್ನ ತಂಗಿನ ಎದುರಿಸೋದಕ್ಕೆ ಯಾರೋ ಕರ್ಕೊಂಡೋಗೋರೆ ಅಂತ ಹೇಳಿ ಅಕ್ಕ ರೋಡಲ್ಲಿ ಅದು ನಿಂತಿದ್ಲು ಅಷ್ಟೇ. ಅದಾದಮೇಲೆ ಸಂಜೆ ಆಯಿತು. ಕುಡಿಯೋರು ಕಾಫಿ ಟೀ ಮಾಡಿಕೊಂಡು ಮಾತಾಡ್ಕೊಂಡು ಕೂತಿದ್ರು. ಅದ್ರ ನಡುವೆ ನಮ್ಮ ಅಣ್ಣನ ಮಗಳು ಡ್ಯಾನ್ಸ್ ಮಾಡ್ತೀನಿ ಅತ್ತೆ, ಬ್ಯಾಂಗಲು ಬಂಗಾರಿ ಹಾಕಿ ನನಗೆ ಬರುತ್ತೆ ಅಂತ ಹೇಳಿ ಹಾಡು ಹಾಕಿಸ್ಕೊಂಡು ಡ್ಯಾನ್ಸ್ ಎಲ್ಲ ಮಾಡ್ತಾಯಿದ್ಲು. ಅವಳು ಡ್ಯಾನ್ಸ್ ನೋಡಿಕೊಂಡು ಕೊಟ್ಲೆ ಮಾಡಿಕೊಂಡು ಐಕ್ಳು ಮಕ್ಕಳ ಜೊತೆಲ್ಲ ಆಟ ಆಡಿಕೊಂಡು ಈವ್ನಿಂಗ್ನ ಈ ರೀತಿಯಲ್ಲಿ ಕಳೀತಾ ಇದ್ದೀವಿ. ಹಾಗೆ ಇದೇ ರೀತಿ ದಿನ ಪೂರ್ತಿ ಕಳೆದು ಈಗ ರಾತ್ರಿ ಊಟ ಮಾಡೋ ಟೈಮು. ಈಗ ನೈಟಿಗೆ ಇರೋದನ್ನೆಲ್ಲ ಹಾಕ್ಕೊಂಡು ಹೊಟ್ಟೆ ತುಂಬ ತಿಂದು ಒಂದೊಳ್ಳೆ ನಿದ್ರೆ ಮಾಡಿದ್ರೆ ಸಖತ್ತಾಗಿರುತ್ತೆ ಅಂತಲೇ ಹೇಳ್ಬೋದು. ಹಾಗೆ ಇದು ಬಂದು ಮಾರ್ನಿಂಗಿಂದ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ರಾತ್ರಿ ಇನ್ಯಾವುದೇ ಥರದ ವ್ಲಾಗ್ನ ಸ್ಟಾರ್ಟ್ ಮಾಡಲಿಕ್ಕಾಗಲಿಲ್ಲ. ನಮ್ಮ ಭಾವ ಆಲ್ರೆಡಿ ಅವ್ರ ಡ್ಯೂಟಿಗೆ ಹೋದ್ರು, ಅಕ್ಕ ಕಳಿಸ್ತಾ ಇದ್ದಾಳೆ. ಟೈಮ್ ಬಂದು 7:30 ಆಗಿದೆ. ಎದ್ದು ಈಗಷ್ಟೇ ಫ್ರೆಶ್ ಅಪ್ ಆಗಿ ವಿಡಿಯೋನ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ರಾತ್ರಿ ಎಲ್ಲರೂ ಅಂದರೆ ಹಸ್ಬೆಂಡು ಅವ್ರ ಫ್ರೆಂಡ್ನ ಕರ್ಕೊಬಂದರು, ಮತ್ತು ಭಾವನೂ ಅವ್ರ ಫ್ರೆಂಡ್ನ ಕರ್ಕೊಬಂದರು. ಎಲ್ರದ್ದು ಬಿಸಿ ಮುದ್ದೆ ಮಾಡಿ ಊಟ ಗೀಟ ಅಂದ್ಕೊಂಡು ವೀಡಿಯೋ ಕಂಟಿನ್ಯೂ ಮಾಡಲಿಕ್ಕೆ ಆಗಲಿಲ್ಲ, ಹಂಗೆ ಸ್ಟಾಪ್ ಮಾಡಿದ್ದೆ. ಸೊ ಮಾರ್ನಿಂಗಿಂದ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ನಮ್ಮ ಅಕ್ಕ ಆಲ್ರೆಡಿ ಎದ್ದು ಪೂರ್ತಿ ಇಲ್ಲಿಂದ ಹಿಡಿದು ಅಲ್ಲಿ ತನಕ ಒಂದು ಬಾಡಿಗೆ ಮನೆಯವ್ರಿಗೆಲ್ಲ ಬಿಟ್ಟು ಮೇನ್ ರೋಡಲ್ಲೆಲ್ಲ ರಂಗೋಲಿ ಎಲ್ಲ ಬಿಟ್ಟು ಸೀಟಿ ಎಲ್ಲ ಒಳಗಡೆ ಹೋಗ್ತೀನಿ ಮಾಡ್ತಾಯಿದ್ದೀವಿ. ನನ್ನ ಕಂದ ಕೂತಿದೆ. ಹಾಗೆ ಇನ್ನೂ ಯಾರು ಇರಲಿಲ್ಲ, ಎಲ್ಲ ಮಲಗಿದ್ದಾರೆ. ನನ್ನ ತಂಗಿ ಕಿತ್ತೊಳ್ತಾ ಇದ್ದಾಳೆ. ನಮ್ಮ ಅತ್ತಿಗೆ ಅಕ್ಕ ಎಲ್ಲರೂ ಮಕ್ಕಳು ಎಲ್ಲರೂ ಇನ್ನೂ ಮಲಗಿದ್ದಾರೆ. ಹಾಗೆ ಅಲ್ಲಿಂದ ಬಂದರೆ ನೋಡ್ತಾ ಇರ್ಬೋದು, ನಮ್ಮ ಅಕ್ಕ ಆಲ್ರೆಡಿ ಎಲ್ರಿಗೂ ಮಕ್ಳುಗಳಿಗೆಲ್ಲ ಹಾಲು ಅಂದರೆ ಬಿಸಿ ಹಾಲು ಕುಡಿಯಲ್ಲ ಅಲ್ವಾ, ಹಂಗಾಗಿ ಕಾಯಿಸಿ ಎಲ್ರಿಗೂ ಬೂಸ್ಟು ಬಾದಾಮ್ ಪೌಡರ್ ಯಾರು ಕುಡಿತಾರೆ ಅವ್ರಿಗೆ ಎಲ್ಲನೂ ರೆಡಿ ಮಾಡಿ ಮಿಕ್ಸ್ ಮಾಡಿ ಇಟ್ಟವಳೆ. ಇನ್ನು ದೊಡ್ಡವ್ರಿಗೆ ಬೇಕಿರೋರಿಗೆ ಕಾಫಿ ಮಾಡಿಕೊಡ್ಬೇಕಷ್ಟೆ. ಸೊ ಈ ರೀತಿಯಲ್ಲಿ ಈಗ ಮಾರ್ನಿಂಗ್ ಸ್ಟಾರ್ಟ್ ಆಗಿದೆ. ಸೂರ್ಯನ ಬೆಳಕಂತೂ ಕಿಚನ್ಗೆ ಎಷ್ಟು ಚೆಂದ ಬರ್ತಾಯಿದೆ ನೋಡ್ತಾ ಇರ್ಬೋದು ಅಲ್ವಾ, ಓಕೆ ಅಂತ. ಸೊ ಇವಾಗ ಏನಾದರೂ ಸ್ವಲ್ಪ ನಾವು ಕುಡಿದ್ಬಿಟ್ಟು ಬಿಸಿನೀರೆಲ್ಲ ಕಾಯಿಸ್ಕೊಂಡು ಕುಡಿದ್ಬಿಟ್ಟು ತಿಂಡಿ ಏನು ಮಾಡಬೇಕು ಯೋಚನೆ ಮಾಡಬೇಕು. ತಿಂಡಿಗೆ ಅಂತಂದರೆ ಮಟನ್ ಸಾಂಬಾರು, ಚಿಕನ್ ಗ್ರೇವಿ ಎಲ್ಲ ಐತೆ, ಅದಕ್ಕೆ ಕಾಂಬಿನೇಷನ್ ಏನಾದರೂ ಮಾಡ್ಕೋಬೇಕಷ್ಟೆ. ಎಷ್ಟೊತ್ತಿದ್ದಕ್ಕ ಅವಳ ಕಣ್ಣಿಗೆ ನಿದ್ದೆನೇ ಇರಲ್ಲ. ಎಷ್ಟು ಕೆಲಸ ಮಾಡೋದು, ಎಷ್ಟು ಹೇಳಿದ್ರು ರಾತ್ರಿನೂ ಮಲ್ಕೊಂಡಾಗ ಸಿಕ್ಕಾಪಟ್ಟೆ ಲೇಟಾಗಿತ್ತು ಅಂತಲೇ ಹೇಳೋರು. ರಾತ್ರಿನೂ ಪಾತ್ರೆ ಎಲ್ಲ ತೊಳೆದ್ಬಿಟ್ಟೆ ಮಲ್ಕೊಳ್ಳೋದ ಕಣಕ, ಬೆಳಗ್ಗೆಗೆ ಎದ್ದು ಮಾಡ್ಕೊಳ್ಳೋದ ಅಂದರೂ ಕೇಳಿಲ್ಲ. ಎಲ್ಲ ನೀರವೆಲ್ಲ ತೊಳೆದ್ಬಿಟ್ಟೆ ಮಲ್ಕೊಂಡಿದ್ದು. ಹಂಗೂ ಬೆಳಗ್ಗೆ ಎಷ್ಟು ಬೇಗ ಇದ್ದೋಳೆ. ನಾವೇನು ಮಾಡೋದ ನೋಡಿ, ಎಲ್ಲ ತೊಳೆದು ದಬ್ಬಾಕ್ಬಿಟ್ಟು ಒಳಗಡೆ ಎಲ್ಲ ನೀರು ಸಣ್ಣವೆಲ್ಲ ಒಳಗಡೆ ಎತ್ಕೊಂಡು ಜೋಡಿಸ್ಕೊಂಡೋಳೆ. ಇವು ದಬ್ಬಾಕಿರೋ ಮಾತ್ರ ಇಲ್ಲಿ ಬಿಟ್ಟವಳು ಅಷ್ಟೇ. ಓಕೆ ಫ್ಯಾಮ್, ಸಿಗುಮ ಇವಾಗ ಬೆಳಗ್ಗೆನೆ ಸ್ವಲ್ಪ ಏನಾದರೂ ಕುಡಿದು ಗಿಡ್ದು ಸುಸ್ತಾಗ್ತೈತಿ. ಕಂದ ಹೊಡೆದಾಕಲ್ಲ
ಹೀಗೆ ಹೊಡೆದಾಕನಂತೆ ಫೋನ ಫ್ರೆಂಡ್ಸ್ ರೆಡಿ ರೆಡಿಯಲೇ ಅಯ್ಯೋ ಚಾಂಡಳ. ಹಾಗೆ ನಮ್ಮ ಅಮ್ಮನ ಅಪ್ಪನ ಮನೆಯಲ್ಲೂ ಕೂಡ ಪಕ್ಷ ಹಬ್ಬನೇ ಮಾಡೋದು. ಅವ್ರು ಬಂದು ಅಮಾವಾಸ್ಯೆ ಆಗುತ್ತಲ್ಲ, ಅಮಾವಾಸ್ಯೆ ಆದ ನೆಕ್ಸ್ಟ್ ಮಂಗಳವಾರ ಯಾವಾಗ ಬೀಳುತ್ತೆ ಆವತ್ತಿನ ದಿನ ಎಡೆ ಇಡೋದು. ನಮ್ಮ ಸೋದರ ಮಾವ ಬಂದು ಸಿಟಿನಲ್ಲೇ ಇರೋದ್ರಿಂದ ಅವರು ಇಲ್ಲಿಂದ ಏನು ಸೋಮವಾರ ಹೋಗಬೇಕಾದ್ರೆ ಅಮ್ಮನೂ ಕೂಡ ಜೊತೆನಲ್ಲೇ ಕರ್ಕೊಂಡೋದ್ರು. ಹಂಗಾಗಿ ಅಮ್ಮ ಮಂಗಳವಾರ ಹೊಸ್ತಡ್ಕೊಂಡ ದಿನ ಎಲ್ಲೂ ಮನೆಯಲ್ಲಿ ಕಾಣಿಸ್ಲಿಲ್ಲ. ಅವರು ಸೋಮವಾರನೇ ಹೋದವರು, ಅಲ್ಲಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಮಂಗಳವಾರ ಬುಧವಾರ ವಾಪಸ್ ಬಂದರು. ಬರಬೇಕಾದ್ರೆ ಅಮ್ಮನೂ ಬಿಟ್ಟೋಗೋಕ್ಕೆ ಅಂತ ಹೇಳಿ ಬಂದರು. ಮಾವ, ಅತ್ತೆ ಮತ್ತು ನಮ್ಮ ಮಾವನ ಮಗ ಮತ್ತು ಮಾವನ ಮಗನ ಹೆಂಡ್ತಿ, ಈ ಪಾಪು ಬಂದು ನನ್ನ ತಮ್ಮನ ಹೆಂಡ್ತಿ, ಅಂದರೆ ನಮ್ಮ ಸೋದರ ಮಾವನ ಮಗನ ಮಗಳು ಗುಬ್ಬಮ್ಮ ಅಂತೇಳಿ. ನಮ್ಮ ಮನೆಯಲ್ಲಿ ಒಂದು ಹೆಣ್ಣು ಗುಬ್ಬಿ ಮತ್ತು ಗಂಡು ಗುಬ್ಬಿ ಎರಡೂ ಇದೆ. ಎಲ್ಲರೂ ಆಟಾಡ್ತಾಯಿದ್ರು, ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ಹಾಗೆ ಮಾವ, ಅತ್ತೆ, ನನ್ನ ತಮ್ಮನ ಹೆಂಡ್ತಿ ಎಲ್ಲರೂ ಕೂಡ ಮಾತಾಡ್ತಾ ಕೂತಿದ್ರು. ಎಲ್ಲರ ಜೊತೆನೂ ಮಾತಾಡಿಕೊಂಡು ಗುಬ್ಬಿ ಜೊತೆ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ತುಂಬ ಚುರುಕಾಗಿ ಏನು ಕ್ಯೂಟಾಗಿ ಮಾತಾಡ್ತಾ ಇದ್ಲು. ಅವಳು ಮಾತು ಹಾಡು ಎಲ್ಲನೂ ಕೇಳಿಕೊಂಡು ಕೂತಿದ್ವಿ. ಪನಿಷ್ಮೆಂಟು ಅವಳೆ ತಕತ್ತಾಳ. ಇವಾಗ ಫೈನಲಿ ಅತ್ತೆ ಮಾವ ಎಲ್ಲರೂ ಹೊರಟರು. ಅದಾದಮೇಲೆ ನಮ್ಮ ಅತ್ತಿಗೆ ಅಕ್ಕ, ಜ್ಯೋತಿ ಅಕ್ಕ ಎಲ್ಲರೂ ಏನಿದ್ರು ಅವರು ಕೂಡ ಅಣ್ಣ ಬಂದು ಕರ್ಕೊಂಡೋದ. ಎಲ್ಲರೂ ಹೋದರು. ಇದು ಬಂದು ನೈಟ್ ಆಗಿದೆ. ನೈಟು ನಾವು ಎಲ್ಲರೂ ಕುತ್ಕೊಂಡು ಊಟ ಮಾಡ್ಕೊಳ್ಳೋಣ ಅಂತ ಹೇಳಿ ಊಟ ಮಾಡ್ಕೋತಾ ಇದ್ದೀವಿ, ಬಿಸಿ ಮುದ್ದೆನ ಮಾಡಿಕೊಂಡು. ಬೆಳಗ್ಗೆ ತಿಂಡಿ ತಿಂದಿದ್ದು ಫ್ರೆಂಡ್ಸ್. ಅಡುಗೆ ಮನೆಗೆ ಹೋಗೋಕ್ಕಾಗಿರಲಿಲ್ಲ. ನಿನ್ನೆಯಿಂದ ನಾನ್ ವೆಜ್ ನೋಡಿ ವಾಕರಕ್ಕೆ ಬರೋ ಥರ ಅನ್ನಿಸ್ಬಿಟ್ಟಿತ್ತು. ಹಂಗಾಗಿ ಮಧ್ಯಾಹ್ನ ಊಟನೇ ಮಾಡಿರಲಿಲ್ಲ. ಎಲ್ರಿಗೂ ಸಿಕ್ಕಾಪಟ್ಟೆ ಹಶ್ವಾಗಿತ್ತು. ಸರಿ ಅಂತ ಹೇಳಿ ಬಿಸಿ ಮುದ್ದೆ ಮಾಡ್ಕೊಂಡು ಊಟ ಮಾಡ್ತಾಯಿದ್ವಿ. ಇನ್ನೂ ಕೂಡ ನಮ್ಮ ಯಜಮಾನ್ರು, ತಂಗಿ ಯಜಮಾನ್ರು, ಭಾವ ಯಾರೂ ಕೂಡ ಊಟಕ್ಕೆ ಬಂದಿರಲಿಲ್ಲ. ಅವರೆಲ್ಲರೂ ನಿಧಾನಕ್ಕೆ ಬಂದು ಊಟ ಮಾಡಲಿ, ತೊಂದರೆ ಇಲ್ಲ, ನಾವು ಮಾಡ್ಕೊಳ್ಳೋಣ ಬಾ ಅಂತ ಹೇಳಿ ನಾವೆಲ್ಲರೂ ಊಟ ಮಾಡ್ಕೊತಾ ಇದ್ದೀವಿ. ಇವಾಗ ಊಟ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡಿಬಿಟ್ಟು ಇನ್ನು ಗಂಡಸ್ರುಗಳು ಬಂದಮೇಲೆ ಅವರಿಗೆ ಊಟ ಹಾಕ್ಕೊಟ್ಬಿಟ್ಟು ನಮ್ಮ ಮನೆಗೆ ಹೊರಡಬೇಕು ಫ್ರೆಂಡ್ಸ್. ಸಿಕ್ಕಾಪಟ್ಟೆ ಬೇಜಾರಂತೂ ಖಂಡಿತವಾಗ್ಲೂ ಆಗ್ತಾಯಿದೆ. ಬಟ್ ಏನು ಮಾಡೋದಕ್ಕಾಗೋದಿಲ್ಲ. ಎಷ್ಟು ದಿನ ಅಕ್ಕನ ಮನೆಯಲ್ಲಿ ಇರ್ತೀವಿ, ಇಲ್ಲ ಅಪ್ಪನ ಮನೆಯಲ್ಲಿ ಇರ್ತೀವಿ ಅಂದರೂ ಕೊನೆಗೊಂದಿನ ನಮ್ಮ ಮನೆಗಳಿಗೆ ಹೋಗೋದಂತೂ ತಪ್ಪೋದಿಲ್ಲ. ಈ 4 ದಿನ ಅಕ್ಕನ ಮನೆಯಲ್ಲಿ ಕಳೆದಿದ್ದು ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆನೇ ಖುಷಿಯಾಗಿತ್ತು ಅಂತಲೇ ಹೇಳ್ಬೋದು. ಹೊರಡೋದಕ್ಕೆ ನಿಜವಾಗ್ಲೂ ತುಂಬ ಬೇಜಾರಾಗ್ತಾಯಿದೆ. ಆದರೂ ಏನು ಮಾಡೋದಕ್ಕಾಗೋದಿಲ್ಲ. ಒಂದೇ ಊರಿನಲ್ಲಿ ಇದ್ದೀವಿ, ಬಂದು ಹೋಗಿ ಮಾಡ್ತಾಯಿರ್ತೀವಿ. ಆದರೂ ಕೂಡ ಈಗ ಬೇರೆ ಊರುಗಳಿಗಾದರೆ ಒಂದು ದಿನ ಹೋಗೋದು, ನೈಟ್ ಸ್ಟೇ ಆಗೋದು, ಈ ಥರ ಇರುತ್ತೆ. ನಮ್ಮನ್ನೆಲ್ಲರೂ ಒಂದೇ ಕಡೆ ಮದುವೆ ಮಾಡಿಬಿಟ್ಟು ಹೆಂಗಾಗೈತೆ ಅಂದರೆ ಹೋಗೋದು ಬರೋದು ಹಂಗಾಗಿರೋದ್ರಿಂದ ಒಬ್ಬರು ಮನೆಯಲ್ಲಿ ಒಬ್ಬರು ಉಳ್ಕೊಳ್ಳಲ್ಲ. ಹಾಗಾಗಿ ನಾವೇನು ಮಾಡ್ಕೊಂಡಿದ್ದೀವಿ ಅಂದರೆ ನಮ್ಮ ಮನೆ ಫೆಸ್ಟಿವಲ್ ಅಂದರೆ ಎಡೆಕೋ ಹಬ್ಬ ಅಂತ ಬಂದಾಗ ಅಕ್ಕ ಬಂದು ಅಲ್ಲೇ 2 ದಿನ ಇರೋದು, ಅಕ್ಕನ ಮನೆಯಲ್ಲಿ ಮಾಡಿದಾಗ ನಾವು ಹೋಗಿ 2 ದಿನ ಇರೋದು, ಹಿಂಗೆ ಫಿಕ್ಸ್ ಮಾಡ್ಕೊಬಿಟ್ಟಿದ್ದೀವಿ. ಬೇಡ ಇದ್ರು ಸವಸ ಅಂತ ಹೇಳಿ. ಇವಾಗ ಕೊನೆಗೂ 4 ದಿನದಿಂದ ಇದ್ವಿ. ಇವಾಗ ಹೊರಡಬೇಕು, ಬೇಜಾರಾಗ್ತೈತೆ. ಇವಾಗ ಊಟ ಮಾಡ್ಕೊಂಡು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡು ಮಾತಾಡ್ಕೊಂಡು ಕತೆ ಆಡಿಕೊಂಡು ಗಂಡಸರು ಬಂದಮೇಲೆ ಅವ್ರಿಗೂ ಊಟಕ್ಕೆ ಕೊಟ್ಬಿಟ್ಟು ಹೊರಡಬೇಕು. ಇದಾಗಿತ್ತು ಅಕ್ಕನ ಮನೆ ಕಂಪ್ಲೀಟ್ 4 ದಿನದಿಂದ ಮಾಡಿದಂಥ ವೀಡಿಯೋ. 2 ಪೋರ್ಷನ್ ಆಗಿ ಮಾಡಿದ್ದೀನಿ, ಒಂದು ಪಿತೃಪಕ್ಷದ್ದು ಮತ್ತು ಒಂದು ಹೊಸ್ತುಡುಕ್ತು ಅಂತ ಹೇಳಿ. ನಿಮ್ಮೆಲ್ರಿಗೂ ಖಂಡಿತವಾಗ್ಲೂ ಈ ಒಂದು ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಈ ವಿಡಿಯೋ ಜೊತೆಗೆ ನಮ್ಮೆಲ್ಲರೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಆಗಿರ್ಬೋದು, ಒಂದು ಹೊಂದಾಣಿಕೆ, ಮಾತುಕತೆ ಎಲ್ರಿಗೂ ನಿಮಗೆ ಖಂಡಿತ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ. ಅಪ್ಪಿ ನಮ್ಮ ಒಂದು ಮಾತುಕತೆನಲ್ಲಾಗಿರ್ಬೋದು, ನಡವಳಿಕೆಯಲ್ಲಾಗಿರ್ಬೋದು ಯಾವುದಾದ್ರೂ ಸಣ್ಣ ಪುಟ್ಟ ತಪ್ಪುಗಳು ಕಂಡು ಬಂದರೆ ದಯವಿಟ್ಟು ನಿಮ್ಮ ಕಡೆಯಿಂದ ಕ್ಷಮೆ ಇರಲಿ ಅಂತ ಕೇಳ್ಕೊಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಈ ಒಂದು ವಿಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ಹೆಂಗೆ ಬಂತು ಅಂತ ತಿಳಿಸೋದನ್ನು ಮರಿಬೇಡಿ. ಆ್ಯಂಡ್ ನಾನು ನಿಮಗೆ ಇನ್ನು ನೆಕ್ಸ್ಟ್ ವೀಡಿಯೋಲಿ ಸಿಗ್ತೀನಿ. ಅಲ್ಲಿವರೆಗೂ ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬೈ ಆ್ಯಂಡ್ ಲವ್ ಯು ಆಲ್.